ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಯಾರೆಲ್ಲ ಮನೆ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತೀರೋ, ಅದಕ್ಕೋಸ್ಕರ ದುಡ್ಡುಗೋಸ್ಕರ ಪರದಾಡ್ತಿರೋ ಅಂಥವ್ರಿಗೆ ಇದೀಗ ಗೋರ್ಮೆಂಟ್ ಕಡೆಯಿಂದ 2.5 ಲಕ್ಷದವರೆಗೆ ಸಹಾಯಧನವನ್ನು ಪಡೆಯುವುದಾಗಿರುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತೀರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ಒಂದು ಯೋಜನೆ ಬಂದು ನಿಮಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಆಗಿದ್ದು, ಈ ಒಂದು ಯೋಜನೆಯಲ್ಲಿ ಯಾರೆಲ್ಲ ಬಡವರು ಆಗಿರೋವಂಥವ್ರು ಈ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಂಡು ಮನೆಯನ್ನು ಕಟ್ಬೋದಾಗಿರುತ್ತೆ. ಇನ್ನು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶಗಳು ಏನಪ್ಪ ಅಂತ ನೋಡಿದ್ರೆ, ಯಾರೆಲ್ಲ ಮನೆ ಇಲ್ಲದೆ ಇರೋವಂಥ ಕುಟುಂಬಗಳಿಗೆ ಸ್ಥಿರ ವಸತಿ ಸೌಲಭ್ಯವನ್ನು ಒದಗಿಸೋದಾಗಿರುತ್ತೆ. ಇನ್ನು ಗ್ರಾಮ ಮತ್ತು ನಗರ ಪ್ರದೇಶಗಳ ನಡುವಿನ ವಸತಿ ಅಸಮಾನತೆಯನ್ನು ಕಡಿಮೆ ಮಾಡೋದಾಗಿರುತ್ತೆ. ಇನ್ನು ಮಹಿಳೆಯರಿಗೆ ಮನೆ ಮಾಲೀಕತ್ವದಲ್ಲಿ ಆದ್ಯತೆ ನೀಡೋದಾಗಿರುತ್ತೆ. ಇನ್ನು ಮೂರನೇದಾಗಿ ಆರ್ಥಿಕವಾಗಿ ದುರ್ಬಲ ವರ್ಗದ ಜೀವನ ಮಟ್ಟವನ್ನು ಸುಧಾರಿಸೋದಾಗಿರುತ್ತೆ. ಇನ್ನು ಕೊನೆಯದಾಗಿ ಮನೆ ನಿರ್ಮಾಣದ ಮೂಲಕ ಸ್ಥಳೀಯ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಒಂದು ಉದ್ದೇಶವಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋವಂಥವ್ರದ್ದು ವಾರ್ಷಿಕವಾಗಿ ಆರ್ಥಿಕ ಆದಾಯ ಬಂದು ನಿಮಗೆ 3 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಸಾಕು. ಅಂಥವ್ರು ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದು ಬಿಟ್ಟು ಕೂಡ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ. ಅವೆಲ್ಲ ಏನಂತ ನೋಡೋದಾದರೆ, ಎರಡನೇದಾಗಿ ಕುಟುಂಬದ ಸ್ಥಿತಿ ಇರಬೇಕಾಗಿರುತ್ತೆ. ಅಂದರೆ ಅಪ್ಲೈ ಮಾಡುವಂಥವ್ರಿಗೆ ಯಾವುದೇ ಮನೆ ಸೌಲಭ್ಯ ಇರಬಾರ್ದಾಗಿತ್ತು ಅಥವಾ ಹಾಳಾಗಿರೋವಂಥ ಮನೆ ಇದ್ದರೆ ಕೂಡ ಅದಕ್ಕೂ ಮರು ನಿರ್ಮಾಣ ಮೂಲಕ ನೀವು ಅರ್ಹರಾಗಿರ್ತೀರ. ಅಂದರೆ ಆ ಮನೆಯಲ್ಲಿ ವಾಸಿಸಕ್ಕೆ ಆಗದೆ ಇರೋವಂಥ ಮನೆ ಆಗಿದ್ದರೆ ಕೂಡ ಅಂಥವ್ರು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡುವಂಥವ್ರದ್ದು BPL, AAY ಅಥವಾ ಅಂತ್ಯೋದಯ ಕಾರ್ಡ್ಗಳು, ರೇಷನ್ ಕಾರ್ಡ್ಗಳು ಅಗತ್ಯವಾಗಿರುತ್ತೆ. ಇನ್ನು ಅಪ್ಲೈ ಮಾಡ್ತಿರೋವಂಥವ್ರದ್ದು ಸ್ವಲ್ಪ ಮನೆ ಕಟ್ಟೋದಕ್ಕೆ ಜಾಗ ಕೂಡ ಇರಬೇಕಾಗಿದ್ದು, ಮಿನಿಮಮ್ 20x30 ಅಥವಾ 30-40 ಸೈಟ್ ಆದರೂ ನಿಮ್ಮ ಸ್ವಂತ ಹೆಸರಲ್ಲಿ ಇರಬೇಕಾಗಿರುತ್ತೆ. ಇನ್ನು ಅಪ್ಲೈ ಮಾಡೋರ್ದು ಅಂಥವ್ರದ್ದು ID ಪ್ರೂಫ್ ಬಂದು ಆಧಾರ್ ಕಾರ್ಡ್, ಹಾಗೆ ಮತದಾರರ ಅಂದರೆ ವೋಟರ್ ID ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಕೂಡ ಕಡ್ಡಾಯ ಆಗಿರುತ್ತೆ. ಮತ್ತು ಅಪ್ಲೈ ಮಾಡ್ತಿರೋವಂಥವ್ರದ್ದು ಹೆಸರಲ್ಲಿ ಬ್ಯಾಂಕ್ ಅಕೌಂಟು ಇರಬೇಕಾಗಿರುತ್ತೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿದ್ರು ಅಂಥವ್ರು ಜೆಂಟ್ಸ್ ಅಲ್ಲದೆ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಇರೋವಂಥ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಥವಾ ತಾಯಿ ಆಗಿರ್ಬೋದು, ಅಥವಾ ವೈಫ್ ಆಗಿರ್ಬೋದು, ಅಂಥವ್ರ ಮೂಲಕ ಅಪ್ಲೈ ಮಾಡಿಸೋದ್ರಿಂದ ನಿಮಗೆ ತುಂಬ ಬೇಗ ಈ ಒಂದು ಯೋಜನೆಯ ಲಾಭ ಪಡ್ಕೋಬೋದಾಗಿರುತ್ತೆ. ಅಂದರೆ ನಿಮಗೆ ಸ್ಯಾಂಕ್ಷನ್ ಆಗುವಂಥ ಹೆಚ್ಚು ಸಾಧ್ಯತೆ ಇರುತ್ತೆ. ಇನ್ನು ಯೋಜನೆ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದ್ದು, ಮೊದಲನೇದಾಗಿ ಯಾರೆಲ್ಲ ಹೊಸ್ದಾಗಿ ಮನೆ ಕಟ್ಟಬೇಕು ಅಂತಿರೋವಂಥವ್ರಿಗೆ ಬಸವ ವಸತಿ ಅಥವಾ ಬಸವಶ್ರೀ ಯೋಜನೆ ಇದು ಆಗಿರುತ್ತೆ. ಹೊಸ್ದಾಗಿ ಮನೆ ಕಟ್ಟೋದಾಗಿರುತ್ತೆ. ನಿಮ್ಮ ಮನೆಯನ್ನು ಆಲ್ರೆಡಿ ಇದ್ದು ಅದನ್ನು ಮರು ನಿರ್ಮಾಣ ಮಾಡೋದಕ್ಕೆ ಬಂದು ಇಂದಿರಾ ಅಥವಾ ಅಂಬೇಡ್ಕರ್ ಅಥವಾ ವಾಜಪೇಯಿ ಯೋಜನೆ ಆಗಿರುತ್ತೆ. ಹಳೆ ಮನೆಯನ್ನು ಸಂಪೂರ್ಣವಾಗಿ ಬೀಳಿಸಿ ಅದನ್ನು ಮತ್ತೆ ರಿಪೇರಿ ಮಾಡಿಕೊಡೋವಂಥದ್ದಾಗಿರುತ್ತೆ. ಮರು ನಿರ್ಮಾಣ ಅಥವಾ ರಿಪೇರಿ ಅಂದರೆ ಒಂದು ವೇಳೆ ಅದನ್ನು ರಿಪೇರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಸಮಯದಲ್ಲಿ ಹೊಸ್ದಾಗಿ ಕಟ್ಕೊಡ್ತಾರೆ, ಅಥವಾ ಇದನ್ನು ಮತ್ತೆ ಸ್ವಲ್ಪ ರಿಪೇರಿ ಮಾಡಿ ಸರಿ ಮಾಡ್ಬೋದು ಅನ್ನೋಂಗಿದ್ರೆ ಆ ರೀತಿ ಕೂಡ ಮಾಡಿಕೊಡ್ತಾರೆ. ಇನ್ನು ಸಿಗುವ ಸಹಾಯಧನ ವಿವರಗಳನ್ನು ನೋಡೋದಾದರೆ, ಅಂದರೆ ನಿಮಗೆ ಸಿಗುವಂಥ ಸಬ್ಸಿಡಿಯ ಸಹಾಯಧನ ನೋಡೋದಾದರೆ, ಒಂದು ವೇಳೆ ನೀವು ಅಪ್ಲೈ ಮಾಡ್ತಿರೋವಂಥವ್ರು ಗ್ರಾಮಸ್ಥರು ಅಂದರೆ ಹಳ್ಳಿ ಕಡೆ ಅಂಥವ್ರಾದರೆ ನಿಮಗೆ ಮಿನಿಮಮ್ 1,75,000ದಿಂದ ಹಿಡಿದು 2 ಲಕ್ಷದವರೆಗೆ ನಿಮಗೆ ಸಹಾಯಧನ ಅನ್ನೋದು ಸಿಗುತ್ತೆ, ಅಂದರೆ ಸಬ್ಸಿಡಿ ಅನ್ನೋದು ಸಿಗುತ್ತೆ. ಒಂದು ವೇಳೆ ನೀವು ನಗರವಾಸಿ ಅಂದರೆ ಸಿಟಿಯಲ್ಲಿರೋ ಅಂಥವ್ರಿಗಾದರೆ 2,25,000ದಿಂದ ಹಿಡಿದು ನಿಮಗೆ 2.5 ಲಕ್ಷದವರೆಗೆ ನಿಮಗೆ ಸಹಾಯಧನ ಅನ್ನೋದು ಸಿಗುತ್ತೆ. ಇನ್ನು ಮಿಕ್ಕ ಅಮೌಂಟನ್ನ ನೀವೇ ಹಾಕ್ಕೊಂಡು ಮನೆಯನ್ನು ನಿರ್ಮಾಣ ಮಾಡ್ಕೋಬೋದಾಗಿರುತ್ತೆ, ಅಥವಾ ಅಷ್ಟೇ ಅಮೌಂಟಲ್ಲಿ ಕೂಡ ನಿಮ್ಮ ಮನೆಯನ್ನು ನಿರ್ಮಾಣ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಅಮೌಂಟನ್ನ ನಿಮಗೆ ಒಂದೇ ಸಲ ಅಲ್ಲದೆ ನಿಮಗೆ ಕಂತುಗಳ ರೂಪದಲ್ಲಿ ನಿಮಗೆ ಅಮೌಂಟ್ ಅನ್ನೋದು ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಬೀಳುತ್ತೆ.
ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂಥ ದಾಖಲಾತಿಗಳು ಯಾವೆಲ್ಲ ಅಂತ ನೋಡೋದಾದರೆ, ಮೊದಲನೇದಾಗಿ ಅಪ್ಲೈ ಮಾಡ್ತಿರೋಂಥ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ಭೂಮಿಯ RTC ಅಥವಾ ಪಾಣಿ ಇರಬೇಕಾಗಿರುತ್ತೆ, ಹಾಗೆ ಸ್ಥಳದ ಫೋಟೋ ಇರಬೇಕಾಗಿರುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಅಥವಾ ಖಾತೆ ನಂಬರ್ ಇದ್ದರೂ ಸಾಕಾಗುತ್ತೆ, ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ವೋಟರ್ ಐ ಡಿ ಕೂಡ ಇರಬೇಕಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಆಫ್ಲೈನ್ ಆಗಿ ನೋಡೋಣ. ಆಫ್ಲೈನಲ್ಲಿ ಬಂದು ನಿಮ್ಮ ನಿಯರೆಸ್ಟ್ ಇರೋಂಥ ಗ್ರಾಮವಾಸಿ ಆದರೆ ನಿಮ್ಮ ಹತ್ತಿರದ ಗ್ರಾಮವನ್ನು, ಅಥವಾ ಒಂದು ವೇಳೆ ನೀವು ಸಿಟಿಯಲ್ಲಿ ಇರೋವಂಥರಾದರೆ ಬ್ಯಾಂಗ್ಳೂರ್ 1 ಮೂಲಕ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಬ್ಯಾಂಗ್ಳೂರ್ 1 ಅಥವಾ ಕರ್ನಾಟಕ 1 ಮೂಲಕ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅಲ್ಲಿ ಹೋಗಿದ್ದಾದಮೇಲೆ ನೀವು ಹೌಸ್ ಅಪ್ಲಿಕೇಶನ್ ಅಂತ ನೀವು ಅಪ್ಲಿಕೇಶನ್ನ ಪಡ್ಕೊಂಡು ಬೇಕಾಗುವಂಥ ಆ ಡಾಕ್ಯುಮೆಂಟ್ನ ನೀಡಿ ಸ್ಕ್ಯಾನಡ್ ಆಗಿರೋಂಥ ಅಪ್ಲೋಡನ್ನ ಮಾಡಬೇಕಾಗಿರುತ್ತೆ. ಮತ್ತು ಅರ್ಜಿ ಸಲ್ಲಿಸಿದ ನಂತರ ಸಿಗೋಂಥ ನಿಮಗೆ ರೆಫರೆನ್ಸ್ ನಂಬರ್ ಅಥವಾ ಟೋಕನ್ ನಂಬರ್ನ ನೀವು ಪಡ್ಕೊಂಡು ಅದನ್ನು ನೀವು ಚೆಕ್ ಮಾಡ್ಕೊಳೋದಕ್ಕೆ ಯೂಸ್ ಆಗುತ್ತೆ. ಮತ್ತು ಅದಾದಮೇಲೆ ಸ್ಥಳ ಪರಿಶೀಲನೆ ಅದಾದಮೇಲೆ ನಿಮಗೆ ಸರ್ಕಾರದಿಂದ ಹಣ ಅನ್ನೋದು ಬಿಡುಗಡೆ ಆಗುತ್ತೆ. ಒಂದು ವೇಳೆ ನೀವು ಅಪ್ಲೈ ಮಾಡ್ತಿರೋಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಂತ ಅನ್ನೋದಾದರೆ, ನೀವು ಮೊದಲನೇದಾಗಿ ಆಶ್ರಯ.ಕರ್ನಾಟಕ.gov.in ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಸೇಮ್ ಬೆನಿಫಿಷರಿ ಸ್ಟೇಟಸ್ ಕ್ಲಿಕ್ ಮಾಡಿದಾದಮೇಲೆ ನಿಮ್ಮ ಡಿಸ್ಟಿಕ್, ತಾಲೂಕು, ಗ್ರಾಮ ಪಂಚಾಯಿತಿ ಯಾವುದೆಲ್ಲ ಅಂತ ಕ್ಲಿಕ್ ಮಾಡಿ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ನೀಡಿ ಸಬ್ಮಿಟ್ ಮಾಡಿದಾದಮೇಲೆ ಸಿಗೋವಂಥ ರೆಫರೆನ್ಸ್ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಹಣ ಬಿಡುಗಡೆ ಮಾಡುವಂಥ ಪ್ರಕ್ರಿಯೆ ನೋಡೋದಾದರೆ, ನಾನು ಆಲ್ರೆಡಿ ಹೇಳಿದಾಗೆ ಈ ಒಂದು ಅಮೌಂಟ್ನ ನಿಮಗೆ ಒಂದೇ ಸಲ ಪಾವತಿಸ್ತಿದೆ, ಕಂತಿನ ರೂಪದಲ್ಲಿ ಪಾವತಿಸ್ತಾರೆ. ಒಟ್ಟು ನಿಮಗೆ 3 ಕಂತಿನಲ್ಲಿ ಪಾವತಿಸ್ತಾ ಇದ್ದು, ಮೊದಲನೇ ಕಂತು ಬಂದು ನಿಮಗೆ ಫೌಂಡೇಶನ್ ಅಂದರೆ ಪಾಯಕ್ಕೆ ನಿಮಗೆ 40% ಸಬ್ಸಿಡಿ ಅನ್ನೋದು ನೀಡ್ತಾರೆ, ಮೊದಲನೇ ಕಂತಾಗಿರುತ್ತೆ. ಎರಡನೇ ಕಂತು ಬಂದು ನಿಮಗೆ ಗೋಡೆ ನಿರ್ಮಾಣ ಅಥವಾ ರೂಫಿಂಗ್ ಅಂದರೆ ಮೋಲ್ಡ್ ಹಾಕೋ ಸಮಯದಲ್ಲಿ ನಿಮಗೆ ಇನ್ನು 40% ಅಮೌಂಟನ್ನ ನೀಡ್ತಾರೆ. ಕೊನೆಯದಾಗಿ ನಿಮ್ಮ ಮನೆ ಸಂಪೂರ್ಣವಾಗಿ ಫಿನಿಷಿಂಗ್ ಆದಮೇಲೆ ಅಂದರೆ ಪ್ಲಾಸ್ಟಿಂಗ್, ಪೇಂಟಿಂಗ್ ಎಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗಿದ್ದಾದಮೇಲೆ ನಿಮಗೆ ಉಳಿದಂಥ 20% ಅಮೌಂಟ್ ಅನ್ನೋದು ಸ್ಯಾಂಕ್ಷನ್ ಅನ್ನೋದು ಆಗುತ್ತೆ. ಹಾಗೆ ನಿಮ್ಮ ಅಮೌಂಟ್ ಸ್ಯಾಂಕ್ಷನ್ ಆಗಬೇಕಂದ್ರೆ ನಿಮ್ಮ ಕಳಿಸಿರೋಂಥ ಪ್ರತಿಯೊಂದು ಸ್ಟೇಜ್ನಲ್ಲಿ ಕೂಡ ಬಂದು ನಿಮಗೆ ಆಫೀಸರ್ಸ್ ಬಂದು ಫೋಟೋನ ತಗೊಂಡು ಅದಾದಮೇಲೆ ನಿಮಗೆ ಅಮೌಂಟ್ ಅನ್ನೋದು ನಿಮ್ಮ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಅನ್ನೋದು ಆಗುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ, ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋನ ವೀಕ್ಷಿಸೋದಕ್ಕೆ ಎಲ್ಲರಿಗೂ ಧನ್ಯವಾದನ ಹೇಳ್ತಾ, ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ, ಬಾಯ್.